ಬಿಜೆಪಿಯ ಒಳ ಜಗಳಕ್ಕೆ ಮದ್ದರಿತಾರ ರಾಧಾ ಮೋಹನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗುತ್ತೆ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಉಭಯ ಪಕ್ಷಗಳ ಸಮನ್ವಯ ಸಭೆ ಇದು. ಸೊ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲೇ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಜೆಡಿಎಸ್ ಜೊತೆಗೆ ಯಾವ ರೀತಿಗೆ ಸಮನ್ವಯತೆಯನ್ನ ಕಾಯ್ದುಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಬೇಕು, ಮಗದೊಂದು ಕಡೆ ಪಕ್ಷದಲ್ಲೇ ಯಾವ ರೀತಿಗೆ ಸಮನ್ವಯ ಸಾಧಿಸಬೇಕು, ಇದೆರಡರ ಬಗ್ಗೆಯೂ ಸಹ ರಾಧಾ ಮೋಹನ್ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಬಹುದು. ಹೈಕಮಾಂಡ್ ಆದೇಶದ ಮೇರೆಗೆ NDA ಸಮನ್ವಯ ಸಭೆ ನಡೀತಾ ಇದೆ. ದೋಸ್ತಿಗಳ ನಡುವಿನ ಭಿನ್ನಮತ ಶಮನಕ್ಕೂ ಸಹ ಈ ಒಂದು ಮೀಟಿಂಗ್ ಎಲ್ಲ ಒಂದು ಕಡೆ ಮೆಡಿಸನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂಬರುವಂಥ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಜಂಟಿಯಾಗಿ ಕಂಟೆಸ್ಟ್ ಮಾಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ನಿಟ್ಟಿನಲ್ಲಿ ಪ್ರಯತ್ನಗಳು ಯಾವ ರೀತಿಯಾಗಿರಬೇಕು, ಸರ್ಕಾರದ ನೀತಿ ನಿಲುವುಗಳು ಯಾವ ರೀತಿಯಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸಬಹುದು, ಯಾವ ರೀತಿಗೆ ಅದರ ವಿರುದ್ಧ ಹೋರಾಟವನ್ನು ರೂಪಿಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಪಕ್ಷ ಬಿಜೆಪಿಗೆ ಅವಕಾಶ ಸಿಕ್ಕರೂ ಸಹ ಅವಕಾಶವನ್ನು ಬಳಸಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಪಕ್ಷ ಇತ್ತು. ಪಕ್ಷದ ಒಳಗೆ ಆದಂಥ ಒಂದಷ್ಟು ಬೆಳವಣಿಗೆಗಳಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ರೂಪಿಸೋದ್ರಲ್ಲಿ ವಿಫಲರಾದರು. ಸೊ ಹಾಗಾಗಿಯೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕಂಟಿನ್ಯೂಸ್ ಆಗಿ ನಾವು ಗಮನಿಸ್ತಾ ಇದ್ದೀವಿ, ಒಂದು 3-4 ದಿನಗಳಿಂದಲೂ ಸಹ ರಾಜ್ಯದಲ್ಲೇ ಇದ್ದಾರೆ. ಅವರು ಸಭೆ ಮೇಲೆ ಮಾಡ್ತಾನೆ ಇದ್ದಾರೆ. ಒಂದು ಈ ಕಾರ್ಯಕಾರಿಣಿ ಸಭೆ ಫಸ್ಟ್ ಮಾಡ್ತಾರೆ. ಕಾರ್ಯಕಾರಿಣಿ ಸಭೆ ಆದಮೇಲೆ ನಿನ್ನೆ ಒಂದು ಸಭೆ ಮಾಡಿದರು ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ, ಮಲ್ಲೇಶ್ವರದ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ. ಇವತ್ತು ಸಮನ್ವಯ ಸಭೆಯನ್ನು ಶುರು ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಸೊ ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಮನ್ವಯ ಸಭೆ ಎಷ್ಟೊತ್ತಿಗೆ ಶುರುವಾಗುತ್ತೆ, ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ, ಅಂಡ್ ಅಜೆಂಡಾ ಆಫ್ ದ ಮೀಟಿಂಗ್ ಏನಿದೆ ಅಂತ? ಯಶವು ಈಗಾಗಲೇ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಬಂದು 2 ದಿನ ಆಗಿದೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಕೂಡ ಸಾಕಷ್ಟು ನಿರ್ದೇಶನವನ್ನ ನೀಡಿದೆ. ಏನು ಮೈತ್ರಿಕೂಟ ಏನಿದೆ, NDA ಮೈತ್ರಿಕೂಟ ಏನಿದೆ, ಈಗಾಗಲೇ 2 ಪಕ್ಷದ ಜೊತೆ ಸಮನ್ವಯ ಸಭೆ ಮಾಡಬೇಕಿತ್ತು. ಹಾಗಾಗಿ ಇಂದು ನಿರ್ಧಾರ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ NDA ಸಮನ್ವಯ ಸಮಿತಿ ಕೂಡ ಈಗ ಶುರುವಾಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಇವತ್ತಿನ ಏನು ಪ್ರಮುಖ ಅಜೆಂಡಾ ಅಂತಂದ್ರೆ, ಈಗಾಗಲೇ ಏನು ಸರ್ಕಾರವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಹಾಗೂ JDS ಪ್ರತ್ಯೇಕವಾಗಿ ಹೋರಾಟಗಳನ್ನ ಮಾಡ್ತಿತ್ತು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬಿಡದಿ ಹೋರಾಟ ಕೂಡ ಮೊದಲು ಶುರು ಮಾಡಿದ್ದು JDS ನಾಯಕರು ಶುರು ಮಾಡಿದ್ರು. ಅದಕ್ಕೆ ಸಾಥನ್ನ ಸರಿಯಾಗಿ ಬಿಜೆಪಿ ನಾಯಕರು ಕೊಳ್ಳಿಲ್ಲ. ಈ ಹಿನ್ನೆಲೆಯಲ್ಲಿ ಜೊತೆಗೆ SR ಹೋರಾಟದಲ್ಲೂ ಕೂಡ ಇದೇ ರೀತಿಯಾದ ಸಾಗ್ತು. ಇನ್ನೊಂದು ಕಡೆ ಎಲ್ಲೋ ಒಂದು ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಅದು ಕೇವಲ ಆರೋಪ ಮಾಡಿ ಅದು ಪ್ರೆಸ್ ಮೀಟ್ಗೆ ಮಾತ್ರ ಸೀಮಿತವಾಯಿತು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಆರೋಪಗಳನ್ನ ಜೊತೆಗೆ ಸರ್ಕಾರವನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ, ಜೊತೆಗೆ ಮುಂಬರುವ ಎಲೆಕ್ಷನ್ ನಲ್ಲಿ ಏನು ಸಂಘಟಿತವಾಗಿ ಹೋರಾಟ ಮಾಡೋ ನಿಟ್ಟಿನಲ್ಲಿ ಎಲ್ಲ ಮನಗಂಡು ಈಗಾಗಲೇ ಸಮನ್ವಯ ಸಭೆಯನ್ನ ಕರೆಯಲಾಗಿದೆ. ಬಹುತೇಕವಾಗಿ ಈ ಸಭೆಗೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಪ್ರಮುಖ ಬಿಜೆಪಿ ಹಾಗೂ JDS ನಾಯಕರು ಭಾಗವಹಿಸಲಿದ್ದಾರೆ. ಅಂತಿಮವಾಗಿ ಯಾವ ನಿರ್ಣಯಗಳನ್ನ ತೆಗೆದುಕೊಳ್ತಾರೋ, ಹಿರಿಯ ನಾಯಕರು ಯಾವ ನಿರ್ಣಯಗಳನ್ನ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲಾ ಶಾಸಕರು ಹಾಗೂ ಪ್ರಮುಖ ಎಲ್ಲಾ ನಾಯಕರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕು ಅಂತ ಹೇಳಿ ಪ್ರಮುಖವಾಗಿ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಅದಾದ ನಂತರದಲ್ಲಿ ಮುಂಬರುವ ಏನು ಈಗ ಬೈ ಎಲೆಕ್ಷನ್ ಬರ್ತದೆ, ಹಿರಿಯೂರು ಬೈ ಎಲೆಕ್ಷನ್ ಬರುತ್ತೆ. ಆ ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಯಾರಿಗೆ ನೀಡಬೇಕು ಅನ್ನೋದು ಕೂಡ ಈ ಒಂದು ಹಂತದಲ್ಲಿ ಈಗ ಚರ್ಚೆ ಆಗುತ್ತೆ. ಜೊತೆಗೆ ಮುಂಬರ್ತಕ್ಕಂತ ಏನು GB ಎಲೆಕ್ಷನ್ ಇದೆ ಅದು ಕೂಡ ಸಾಕಷ್ಟು ಮಹತ್ವವಾಗಿರೋದ್ರಿಂದ ಈ ಎಲೆಕ್ಷನ್ ನಲ್ಲಿ ಏನು ನಾವು NDA ಮೈತ್ರಿಕೂಟವಾಗಿ ಹೋಗ್ಬೇಕಾ ಅಥವಾ ಸಪರೇಟ್ ಆಗಿ ಹೋಗ್ಬೇಕಾ ಅನ್ನೋದು ಕೂಡ ಒಂದು ಹಂತದಲ್ಲಿ ಕೂಡ ಈ ಸಭೆ